ಏಪ್ರಿಲ್ 14, 1912 ಆ ಒಂದು ದಿವಸನ ನಾವು ಬ್ಲ್ಯಾಕ್ ಡೇ ಅಂತ ಕರಿತೀವಿ. ಯಾಕಂತ ಅಂದ್ರೆ ಆ ಒಂದು ದಿನದಲ್ಲಿ ಟೈಟಾನಿಕ್ ಕಪ್ಪಲ್ ಮುಳುಗೋಗಿದೆ. ಮತ್ತೆ ಎಷ್ಟು ಜನರು ಪ್ರಾಣನ ಬಿಟ್ಟಿದ್ದಾರೆ ಅಂತ ಅಂದ್ರೆ 1500ಕ್ಕೂ ಮೇಲ್ಗಡೆ ಜನರು ಅವ್ರ ಪ್ರಾಣನ ಬಿಟ್ಟಿದ್ದಾರೆ. ಅವಾಗ ಟೈಟಾನಿಕ್ ಕಪ್ಪಲ್ ಅಲ್ಲಿ ಹೋಗಿರುವ ಜನರು ಅವ್ರ ಪೇರೆಂಟ್ಸು ಮನೆಯಲ್ಲಿದ್ದಾಗ ಮತ್ತೆ ನನ್ನ ಮಗ ಹುಟ್ಟಿ ಈ ಜನ್ಮಕ್ಕೆ ಬರಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರ್ತಾರೆ. ಆದ್ರೆ ಬಟ್ ಈ ಒಂದು ಪ್ರಾರ್ಥನೆ ಯಾರಿಗೂ ಕೂಡ ನಡೆಯೋದಿಲ್ಲ, ಆ ತರ ಆಗೋದು ಇಲ್ಲ. ಆದ್ರೆ ಬಟ್ ಒಬ್ಬರಿಗೆ ಆ ತರ ಆಗಿದೆ. ಸೊ ಯಾರಿಗೆ ಈ ತರ ಆಗಿದೆ ಅಂತ ಅಂದ್ರೆ ಕಪ್ಪಲ್ ಒಳಗಡೆ ಮುಳುಗೋಗಿರುವ ಜನರಲ್ಲಿರುವ ಒಬ್ಬರಿಗೆ ಮತ್ತೆ ರೀಜನ್ಮ ಆಗಿದೆ, ಮತ್ತೆ ಅವರು ಈ ಜನ್ಮದಲ್ಲಿ ಹುಟ್ಟಿದ್ದಾರೆ. ಸೊ ಅವ್ರ ಸ್ಟೋರಿ ಬಗ್ಗೆನೆ ನಾವು ಇವತ್ತು ತಿಳ್ಕೊಳ್ಳೋಣ. ಲೆಟ್ ಗೆಟ್ ಸ್ಟಾರ್ಟ್. ಸೊ ಹೇ ಗೈಸ್, ದಿಸ್ ಇಸ್ ಮೈ ವಿಡಿಯೋ ಅಂಡ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಸೊ ಸ್ಟೋರಿನ ಸ್ಟಾರ್ಟ್ ಮಾಡೋಣ. 2000ರಲ್ಲಿ ನಡೆದಿರುವ ಒಂದು ಘಟನೆ ಇದು. ಅಮೆರಿಕ ಚಿಕಾಗೋದಲ್ಲಿ ಒಂದು ಹುಡುಗ ಹುಡ್ತಾ ಇದ್ದಾನೆ. ಆ ಒಂದು ಹುಡುಗನ ಹೆಸರು ಏನಂತ ಅಂದ್ರೆ ಜಮಿ. ಸೊ ಜಮಿ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಇರೋರು ಎಲ್ರಿಗೂ ಕೂಡ ಸ್ವಿಮ್ಮಿಂಗು ಬಹಳ ಚೆನ್ನಾಗಿ ಬರುತ್ತೆ. ಸ್ವಿಮ್ಮಿಂಗ್ ನ ಬಹಳ ಸೂಪರ್ ಆಗೂ ಕೂಡ ಕಲ್ತಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಇರೋರು ಎಲ್ರು ಕೂಡ ಬಹಳ ಚೆನ್ನಾಗಿ ಕಲ್ತಿದ್ದಾರೆ. ಸೊ ಜಮಿ ಅನ್ನುವ ಒಂದು ಹುಡುಗನಿಗೆ 4 ವರ್ಷ ಆಗ್ತಾ ಇದೆ. ಸೊ ಅವ್ರ ಅಮ್ಮ ಇದ್ದವರು ಜಮೀನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ಬೇಕು ಅಂತ ಜಮೀನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗೆ ಜಮಿ ಇದ್ದವನು ನೀರ್ನ ನೋಡಿದ ತಕ್ಷಣನೇ ಎದುರ್ಕೊಂತಾ ಇದ್ದಾನೆ. ಜಮಿ ಅವ್ರ ಅಪ್ಪ ಇದ್ದವರು ಜಮಿ ಅವ್ರ ಅಮ್ಮಗೆ ಹೇಳ್ತಾ ಇದ್ದಾರೆ, ಅವ್ನು ಇನ್ನೂ ಸಣ್ಣ ಹುಡುಗ, ಇನ್ನೂ ಚೂರು ದೊಡ್ಡವನಾದ್ಮೇಲೆ ಬೇಕಂತ ಅಂದ್ರೆ ಇವನಿಗೆ ಸ್ವಿಮ್ಮಿಂಗ್ ಕಲ್ಸೋಣ ಅಂತ ಅವ್ರ ಅಪ್ಪ ಇದ್ದವರು ಅವ್ರ ಅಮ್ಮಗೆ ಹೇಳ್ತಾ ಇದ್ದಾರೆ. ಹಂಗಾಗಿ ಅವ್ರ ಅಮ್ಮ ಇದ್ದವರು ಕೂಡ ಸ್ವಿಮ್ಮಿಂಗ್ ಪೂಲಿಗೆ ಜಮೀನ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ದಿವಸ ಕಳೀತಾ ತಿಂಗಳಾಗ್ತಾ ಇದೆ, ತಿಂಗಳು ಕಳೀತಾ ವರ್ಷಗಳಾಗ್ತಾ ಇದೆ. ಜಮಿ ಅವ್ರ ಅಮ್ಮ ಇದ್ದವರು ಜಮೀನ ಇದೇ ತರ ಬಿಟ್ರೆ ಸರಿ ಬರಲ್ಲ, ಇವನ್ನ ಇವತ್ತು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ಲೇಬೇಕು, ನೀರು ಒಳಗಡೆ ಇಳಿಸ್ಲೇಬೇಕು ಅಂತ ಅವ್ರ ಅಮ್ಮ ಇದ್ದವರು ಜಮೀನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗಿ ನೀರು ಒಳಗಡೆ ದಬ್ತಾ ಇದ್ದಾರೆ. ಆದ್ರೆ ಬಟ್ ಜಮಿ ಇದ್ದವನು ನೀರು ಒಳಗಡೆ ಕಾಲು ಇಡಂಗ್ ತರನೇ ಕಾಣ್ತಿಲ್ಲ. ಅಷ್ಟೊಂದು ಎದುರ್ಕೊಂತಾ ಇದ್ದಾನೆ, ಅಷ್ಟೊಂದು ಭಯದಿಂದ ಇದ್ದಾನೆ, ಅಷ್ಟೊಂದು ನಡುಕ್ತಾ ಇದ್ದಾನೆ. ಜಮಿ ಅವ್ರ ಅಮ್ಮ ಇದ್ದವರು ಯಾಕೆ ಇವ್ನು ಈ ತರ ಎದುರ್ಕೊಂತಾ ಇದ್ದಾನೆ, ಇದೇ ತರ ಎದುರ್ಕೊಂತಾ ಇದ್ರೆ ಜೀವನದಲ್ಲಿ ಬದುಕಕ್ಕಾಗತ್ತಾ ಅಂತ ಅನ್ಕೊಂಡ್ಬಿಟ್ಟು ಜಮಿ ಅವ್ರ ಅಮ್ಮ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜಮೀನ ಹಿಡ್ಕೊಂಡ್ಬಿಟ್ಟು ನೀರು ಒಳಗಡೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಜಮಿ ನೀರು ಒಳಗಡೆ ಇಳಿಯಂಗ್ ತರನೇ ಕಾಣ್ತಿಲ್ಲ. ನೀರು ಒಳಗಡೆ ಇಳಿದ್ರು ಕೂಡ ಅವನು ಜಂಪ್ ಮಾಡಿ ಮೇಲೆ ಎದುರು ಬರ್ತಾ ಇದ್ದಾನೆ. ಅಷ್ಟೊಂದು ಎದುರ್ಕೊಂತಾ ಇದ್ದಾನೆ ಜಮಿ ಇದ್ದವನು. ಅವಾಗ ಅವ್ರ ಅಮ್ಮ ಇದ್ದವರು ತುಂಬಾ ಶಾಕ್ ಆಗ್ತಾ ಇದ್ದಾರೆ, ಯಾಕೆ ಇವ್ನು ಈ ತರ ಎದುರ್ಕೊಂತಾ ಇದ್ದಾನಂತ. ಅವಾಗ ಜಮಿ ಅವ್ರ ಅಮ್ಮ ಅವ್ರ ಅಪ್ಪ ಹೇಳ್ತಾ ಇದ್ದಾರೆ, ಜಮಿ ವಾಟರ್ ಇಂದ ತುಂಬಾ ಎಫೆಕ್ಟ್ ಆಗಿರುವ ಕಾರಣದಿಂದಾನೆ ಅವನು ವಾಟರ್ ಹತ್ರನೇ ಬರ್ತಾ ಇಲ್ಲ, ಅದಕ್ಕೆ ತುಂಬಾ ಎದುರ್ಕೊಂತಾ ಇದ್ದಾನಂತ ಅವ್ರ ಅಮ್ಮನು ಕೂಡ ಕೇರ್ಲೆಸ್ ಆಗಿ ಬಿಡ್ತಾ ಇದ್ದಾರೆ. ಸ್ವಲ್ಪ ದಿವಸ ಕಳೀತಾ ಇದೆ. ಜಮಿ ಅನ್ನುವ ಒಂದು ಹುಡುಗ ಸ್ವಲ್ಪ ದೊಡ್ಡವನು ಕೂಡ ಆಗ್ತಾ ಇದ್ದಾನೆ. ಸೊ ಜಮಿ ಅವ್ರ ಆಂಟಿ ಇದ್ದವರು ಜಮಿಗೆ ಒಂದು ಹೊಸ ಸೈಕಲ್ ನ ಕೊಡಿಸ್ತಾ ಇದ್ದಾರೆ. ಅವಾಗ ಜಮಿ ಇದ್ದವನು ಸೈಕಲ್ ನ ಬಹಳ ಸಂತೋಷವಾಗಿ ಓಡಿಸ್ತಾ ಇದ್ದಾನೆ ಹೊರಗಡೆ. ಮತ್ತೆ ಜಮೀನು ಮತ್ತೆ ಅವ್ರ ಆಂಟಿ ಇಬ್ರು ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ಜಮಿ ಇದ್ದವನು ಅವ್ರ ಆಂಟಿಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನಂತ ಅಂದ್ರೆ, ಆಂಟಿ ಇಲ್ಲೇ ತಾನೆ ನಮ್ಮ ಅಮ್ಮನೂ ಕೂಡ ಈ ಜಾಗದಲ್ಲೇ ತಾನೆ ಸೈಕಲ್ ಓಡಿಸ್ತಾ ಇದ್ರು ಅಂತ ಅವ್ರ ಆಂಟಿಗೆ ಹೇಳ್ತಾ ಇದ್ದಾನೆ. ಆಂಟಿಗೆ ಹೇಳ್ಬಿಟ್ಟು ಸೈಕಲ್ ನ ಜಾಲಿಯಾಗಿ ಓಡಿಸ್ತಾ ಇದ್ದಾನೆ. ಅವಾಗ ಆಂಟಿ ಇದ್ದವರು ತುಂಬಾ ಶಾಕಿಂಗ್ ಆಗ್ತಾ ಇದ್ದಾರೆ. ಇವನಿಗೆ ಇನ್ನೂ 5 ವರ್ಷ ಮಾತ್ರ ಆಗಿದೆ. ಆದ್ರೆ ಬಟ್ ಅವ್ರ ಅಮ್ಮ 5 ವರ್ಷದಲ್ಲಿ ಇರುವಾಗ ಈ ಜಾಗದಲ್ಲಿ ಸೈಕಲ್ ಓಡಿಸ್ರು ಅಂತ ಇವನಿಗೆ ಗೊತ್ತಾಯ್ತು ಅನ್ನುವ ಒಂದು ಪ್ರಶ್ನೆ ಅವ್ರ ಆಂಟಿಗೆ ಬರ್ತಾ ಇದೆ. ಅವಾಗ ಅವ್ರ ಆಂಟಿ ಇದ್ದವರು ತುಂಬಾ ಶಾಕ್ ಅಲ್ಲಿ ಜಮಿ ಕೇಳ್ತಾ ಇದ್ದಾರೆ, ನಿನಗೆ ಯಾರಪ್ಪ ಹೇಳಿದ್ದು ಅಂತ ಕೇಳ್ತಾ ಇದ್ದಾರೆ. ಆಂಟಿ ನಾನ್ ಲೈವ್ ಆಗಿ ನಮ್ಮಮ್ಮ ಸೈಕಲ್ ಓಡಿಸೋದ್ನ ನಾನು ಮನೆ ವಿಂಡೋ ಇಂದ ನಾನು ನೋಡ್ದೆ ಆಂಟಿ ಅಂತ ಜಮಿ ಇದ್ದವನು ಅವ್ರ ಆಂಟಿಗೆ ಹೇಳ್ತಾ ಇದ್ದಾನೆ. ಅವಾಗ ಅವ್ರ ಆಂಟಿ ಇದ್ದವರು ತುಂಬಾ ಶಾಕಿಂಗ್ ಇಂದ ಅವ್ರ ಅಮ್ಮ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ನಿಮ್ ಮಗ ಈ ತರ ಎಲ್ಲ ಹೇಳ್ತಾ ಇದ್ದಾನೆ, ನೀವೇನಾದ್ರೂ ಹೇಳಿದ್ರ ಅಥವಾ ನಿಮ್ಮ ಅಜ್ಜ ತಾತ ಯಾರಾದ್ರೂ ಈ ತರ ಎಲ್ಲ ಸೈಕಲ್ ಓಡಿಸಿದೀರಾ ಅಂತ ಜಮಿಗೆ ಹೇಳಿದ್ರ ಅಂತ ಅವ್ರ ಅಮ್ಮ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ನಾವು ಯಾರು ಕೂಡ ಏನು ಕೂಡ ಇವನಿಗೆ ಅಂದಿಲ್ಲ, ಆದ್ರೆ ಬಟ್ ಇವ್ನು ಹೇಗ್ ನೋಡ್ರ ಅನ್ನೋ ಒಂದು ಪ್ರಶ್ನೆ ಅವ್ರ ಅಮ್ಮಗೂ ಕೂಡ ಬರ್ತಾ ಇದೆ. ಅವಾಗ ಅವ್ರ ಅಮ್ಮ ಇದ್ದವರು ಜಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಯಾರಪ್ಪ ಹೇಳಿದ್ರು ಅಂತ ಮತ್ತೆ ಅವ್ರ ಅಮ್ಮ ಇದ್ದವರು ಕೇಳ್ತಾ ಇದ್ದಾರೆ. ಅವಾಗ ಜಮಿ ಇದ್ದವನು ಹೇಳ್ತಾ ಇದ್ದಾನೆ, ಅಮ್ಮ ನಾನ್ ಲೈವ್ ಆಗಿ ನೀವು 5 ವರ್ಷ ಇರುವಾಗ ನಾನು ವಿಂಡೋ ಇಂದ ನಾನು ನೋಡ್ದೆ, ನೀವು ಹಿಂಗ್ ಸೈಕಲ್ ತಗೊಂಡ್ ಹೋಗ್ತಾ ಇದ್ರಿ, ನೀವು ಆ ಜಾಗದಲ್ಲಿ ಸೈಕಲ್ ಓಡಿಸ್ತಾ ಇದ್ರಿ, ನಾನ್ ಲೈವ್ ಆಗೇ ನೋಡ್ದೆ, ಬನ್ನಿ ಮೇಲ್ಗಡೆ ತೋರಿಸ್ತೀನಿ ಅಂತ ಅವ್ರ ಅಮ್ಮನ ಮೇಲ್ಗಡೆ ಎಳ್ಕೊಂಡು ಹೋಗಿ ಆ ಒಂದು ವಿಂಡೋ ಹತ್ರ ನಿಂತಿ ನೀವು ಇಲ್ಲಿ ಸೈಕಲ್ ಓಡಿಸ್ತಾ ಇದ್ರಿ ಅಂತ ಅವ್ರ ಅಮ್ಮಗೆ ಕೈ ತೋರಿಸಿ ಈ ತರ ಎಲ್ಲ ಹೇಳ್ತಾ ಇದ್ದಾನೆ ಜಮಿ ಇದ್ದವನು. ಜಮಿ ಅವ್ರ ಅಮ್ಮಗೆ ತುಂಬಾ ಶಾಕ್ ಆಗ್ತಾ ಇದೆ. ದಿನ ಕಳೀತಾ ಇದೆ. ಜಮಿ ಅನ್ನೋ ಒಂದು ಹುಡುಗನು ಕೂಡ ದೊಡ್ಡವನಾಗ್ತಾ ಇದ್ದಾನೆ. ಇವಾಗ ಅವನಿಗೆ ಏಜ್ ಎಷ್ಟು ಅಂತ ಅಂದ್ರೆ 5 ವರ್ಷ ಆಗಿದೆ. ಮತ್ತೆ ರಾತ್ರಿಯಲ್ಲಿ ಒಂದು ರೂಮ್ ಅಲ್ಲಿ ಸಪರೇಟ್ ಆಗಿ ಮಲ್ಕೊಂಡಿದ್ದಾನೆ ಜಮಿ. ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಒಂದು ರೂಮ್ ಅಲ್ಲಿ ಮಲ್ಕೊಂಡಿದ್ದಾರೆ. ಅವಾಗ ರಾತ್ರಿ ಹೊತ್ತು
ಜೋರಾಗಿ ಒಂದು ಶಬ್ದ ಬರ್ತಾ ಇದೆ. ಹಂಗಾಗಿ ಅವ್ರ ಅಮ್ಮ ಇದ್ದವ್ರು ಏನ್ ಮಾಡ್ತಾ ಇದಾರಂತ ಅಂದ್ರೆ ಜಮ್ಮಿಗೆ ಏನೋ ಆಯ್ತು ಅಂತ ಬೇಗನೆ ಮೇಲ್ಗಡೆ ಹೋಗಿ ಡೋರ್ನ ಓಪನ್ ಮಾಡ್ತಾ ಇದ್ದಾರೆ. ಅವಾಗ ಜಮ್ಮಿ ದೋನ್ ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ ಎಲ್ಲ ವಸ್ತುಗಳು ಕೂಡ ಕೆಳಗಡೆ ಬಿಸಾಕಿ ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವಾಗ ಅವ್ರ ಅಮ್ಮ ಇದ್ದವರು ಜಮ್ಮಿಗೆ ಜೋರಾಗೆ ಎಲ್ಲಿ ಹೋಗ್ತಿದ್ಯಾ ಅಂತ ಜಮ್ಮಿ ಕೇಳ್ತಾ ಇದ್ದಾರೆ. ಅವಾಗ ಜಮ್ಮಿ ದೋನ್ ಹೇಳ್ತಾ ಇದ್ದಾನೆ ಅವ್ರ ಅಮ್ಮಗೆ ಜೋರಾಗೆ, ಅಮ್ಮ ಇಲ್ಲಿದ್ರೆ ನನ್ನ ಜೀವಕ್ಕೆ ತುಂಬಾ ಅಪಾಯ, ನಾ ಹೊರಗಡೆ ಹೋಗ್ತೀನಿ ಅಂತ ಅವ್ರ ಅಮ್ಮಗೆ ಜೋರಾಗಿ ಹೇಳ್ಬಿಟ್ಟು ಜಮ್ಮಿ ಹೊರಗಡೆ ಹೋಗ್ತಾ ಇದ್ದಾನೆ. ಇದನ್ನ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ನೋಡಿದ ತಕ್ಷಣ ತುಂಬಾ ಹೆದರಿಕೆ ಆಗ್ತಾ ಇದೆ. ನಮ್ಮ ಮಗನಿಗೆ ಏನೋ ಆಯ್ತು ಅಂತ ಒಂದು ಪ್ರಶ್ನೆ ಅವ್ರ ಮನಸ್ಸು ಒಳಗಡೆ ಬರ್ತಾ ಇದೆ. ಆಮೇಲೆ ಮಾರನೇ ದಿವಸ ಆಗ್ತಾ ಇದೆ. ಜಮ್ಮಿ ಅವ್ರ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಒಂದು ಇಮಿಡಿಯೇಟ್ಲಿ ಒಂದು ಕೆಲಸ ಇದೆ ಬೇರೆ ಊರಲ್ಲಿ. ಹಂಗಾಗಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಹೋಗುವ ಒಂದು ಸಿಚುಯೇಷನ್ ಬರ್ತಾ ಇದೆ. ಅವಾಗ ಅವ್ರ ಅಮ್ಮ ಇದ್ದವರು ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದಾರೆ, ಜಮೀನ ಒಬ್ಬನೇ ಮನೆಯಲ್ಲೇ ಬಿಟ್ಟೋದ್ರೆ ಅವ್ನು ಏನಾದ್ರು ಮಾಡ್ಕೊಂತಾನೆ, ಹೆಚ್ಚು ಕಡಿಮೆ ಏನಾದ್ರು ಆದ್ರೆ ತುಂಬಾ ಡೇಂಜರ್ ಅಂತ ಅವ್ರ ಅಮ್ಮ ಇದ್ದವರು ಅವ್ರ ಅಪ್ಪಗೆ ಹೇಳ್ತಾ ಇದ್ದಾರೆ. ಹಂಗಾಗಿ ಅವ್ರ ಅಪ್ಪ ಇದ್ದವರು ಜಮೀನ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ರನ್ನ ಬಿಟ್ಟೋಗ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ಇದ್ರು ಬೆಳಗ್ಗೆ ಹೋದವರು ಸಂಜೆ ಬರ್ತಾ ಇದ್ದಾರೆ. ಸಂಜೆ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಮನೆ ಒಳಗಡೆ ಕಾಲಿಡ್ತಾ ಇದ್ದಾರೆ. ಅವಾಗ ಜಮೀನ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ರನ್ನ ಬಿಟ್ಟೋಗಿದ್ರಲ್ಲ ಅವ್ರ ಹತ್ರ ಅವ್ರ ಅಮ್ಮ ಬಂದು ಕೇಳ್ತಾ ಇದ್ದಾರೆ, ಜಮೀ ಹೇಗೆ ಬಿಹೇವ್ ಮಾಡ್ದ ಅಂತ ಅವ್ರ ಅಮ್ಮ ಇದ್ದವರು ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಅವಾಗ ಅವ್ರಿದ್ದವ್ರು ಏನಂತ ಹೇಳ್ತಾ ಇದಾರಂತ ಅಂದ್ರೆ ಜಮ್ಮಿಗೆ ಏನೂ ಆಗಿಲ್ಲ, ಅವನು ಸೈಲೆಂಟ್ ಆಗಿ ಅವ್ನ ಪಾಡಿಗಿದ್ದ, ಅವ್ನ ಕೆಲಸ ನೋಡ್ಕೊಂಡು ಅವ್ನ ಪಾಡಿಗಿದ್ದ, ಟಿವಿನ ನೋಡ್ತಾ ಇದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ, ನೀವೇ ಅವನ್ನ ಅಬ್ನಾರ್ಮಲ್ ಅಂತ ಹೇಳ್ತಾ ಇದ್ದೀರಾ ಅಂತ ಜಮ್ಮಿ ಅವ್ರ ಅಮ್ಮಗೆ ಇವರಿದ್ದವರು ಹೇಳ್ತಾ ಇದ್ದಾರೆ. ಹೇಳ್ಬಿಟ್ಟು ಅವರು ಕೂಡ ಹೊರಡ್ತಾ ಇದ್ದಾರೆ. ಜಮ್ಮಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಒಳಗಡೆ ಬಂದು ಜಮ್ಮಿನ ನೋಡಕ್ ಬರ್ತಾ ಇದ್ದಾರೆ. ಜಮ್ಮಿ ಇದ್ದವನು ಬಾಯಿಗಿಳಿಸ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಇದ್ದಾನೆ, ಒಂದು 5 ವರ್ಷದ ಹುಡುಗ. ಅವಾಗೆ ಅವ್ರ ಅಪ್ಪ ಅಮ್ಮ ಇಬ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇದೆ. ಏನಂತ ಅಂದ್ರೆ ಜಮ್ಮಿ ಯಾವತ್ತೂ ಟಿವಿ ನೋಡಲ್ಲ, ಅವ್ನು ಟಿವಿ ನೋಡಿದ್ರು ಕೂಡ ಏನೋ ಒಂದು ಕಾರ್ಟೂನ್ ನಾನೇ ನೋಡ್ತಾನೆ ಅಂದ್ರೆ, ಬಟ್ ಇವನು ಟೈಟಾನಿಕ್ ಮೂವಿನ ನೋಡ್ತಾ ಇದ್ದಾನಂತ ಅವ್ರ ಅಪ್ಪ ಅಮ್ಮ ಇಬ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇದೆ. ಸೊ ಇವನಿಗೆ ಆ ಒಂದು ಮೂವಿ ಹೇಗೆ ಅರ್ಥ ಆಗತ್ತೆ ಅನ್ನೋ ಒಂದು ಪ್ರಶ್ನೆ ಅವ್ರ ಅಪ್ಪಗೆ ಬರ್ತಾ ಇದೆ. ಸೊ ನಾರ್ಮಲ್ ಆಗಿ ಒಂದು 5 ವರ್ಷ ಹುಡುಗನಿಗೆ ಯಾವುದೇ ರೀತಿಯಾದ ಒಂದು ಮೂವಿನ ನೋಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಹುಡುಗನಿಗೆ ಅರ್ಥ ಆಗೋದಿಲ್ಲ 5 ವರ್ಷದ ಹುಡುಗನಿಗೆ. ಆದ್ರೆ ಬಟ್ ಆ ಒಂದು 5 ವರ್ಷದ ಹುಡುಗ ಜಮ್ಮಿಗೆ ಟೈಟಾನಿಕ್ ಮೂವಿ ನೋಡ್ತಾ ಇದ್ದಾನೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾನೆ. ಅವಾಗ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಬಂದ್ಬಿಟ್ಟು ಜಮ್ಮಿ ನಿನಗೆ ಈ ಒಂದು ಮೂವಿ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅವಾಗ ಜಮ್ಮಿ ದೋನು ಅವ್ರ ಅಪ್ಪಗೆ ಹೇಳ್ತಾ ಇದ್ದಾನೆ, ಅಪ್ಪ ಈ ಒಂದು ಮೂವಿ ಬಹಳ ಅದ್ಭುತವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತೆ ಪಿನ್ ಟು ಪಿನ್ ಆ ಒಂದು ಮೂವಿ ಸೀನ್ಸ್ ಎಲ್ಲದೂ ಕೂಡ ಅವ್ರ ಅಮ್ಮಗೆ ಹೇಳ್ತಾ ಇದ್ದಾನೆ. ತುಂಬಾ ಶಾಕಿಂಗ್ ಆಗಿ ಅವ್ರ ಅಮ್ಮ ಜಮೀನ ನೋಡ್ತಾ ಇದ್ದಾರೆ, ಹೇಗೆ ಸಾಧ್ಯ ಅಂತ ಅವ್ರ ಅಮ್ಮ ನೋಡ್ತಾ ಇದ್ದಾರೆ. ಸೇರಿ ಬಿಡು, ಇವನಿಗೆ ಮೂವಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವ್ರ ಅಮ್ಮನೂ ಕೂಡ ಬಿಡ್ತಾ ಇದ್ದಾರೆ. ಆಮೇಲೆ ಮತ್ತೆ ಮಾರನೇ ದಿವಸ ಆಗ್ತಾ ಇದೆ. ಜಮ್ಮಿ ದೋನ್ ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ ಅವನಿಗೆ ಡ್ರಾಯಿಂಗ್ ಅಂತ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರುವ ಕಾರಣದಿಂದ ಅವನು ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ ಒಂದು ವೈಟ್ ಶೀಟು ಮತ್ತೆ ಕಲರ್ ಪೆನ್ ಪೆನ್ಸಿಲ್ ಎಲ್ಲದೂ ಕೂಡ ತಗೊಂಡ್ಬಂದ್ಬಿಟ್ಟು ಡ್ರಾಯಿಂಗ್ ಮಾಡಕ್ಕೆ ಕೂರ್ತಾ ಇದ್ದಾನೆ. ಅದು ಅವನು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ 2 ದಿವಸ ಕಂಟಿನ್ಯೂಸ್ ಆಗಿ ಡ್ರಾಯಿಂಗ್ ಮಾಡ್ತಾನೆ ಇದ್ದಾನೆ. ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ತುಂಬಾ ಶಾಕಿಂಗ್ ಅಲ್ಲಿ ಜಮ್ಮಿ ಹತ್ರ ಬಂದು ನೋಡ್ತಾ ಇದ್ದಾರೆ. ಜಮ್ಮಿ ಏನ್ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾನಂತ ಹತ್ರ ಬಂದು ನೋಡುವಾಗ ಅವ್ರಿಗೆ ಇನ್ನೂ ತುಂಬಾ ದೊಡ್ಡ ಶಾಕ್ ಆಗ್ತಾ ಇದೆ. ಏನಂತ ಅಂದ್ರೆ ಜಮ್ಮಿ ಏನ್ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾನಂತ ಅಂದ್ರೆ ಟೈಟಾನಿಕ್ ಕಪ್ಪಲ್ ಯಾವ ತರ ಇರುತ್ತೋ ಅದೇ ತರಾನೇ ಪಿನ್ ಟು ಪಿನ್ನು ಡೋರ್ ಎಲ್ಲಿದೆ ಮತ್ತೆ ಟೈಟಾನಿಕ್ ಕಪ್ಪಲ್ ಅಲ್ಲಿ ಏನೇನಿದೆ ಎಲ್ಲದೂ ಕೂಡ ನೀಟಾಗಿ ಬಿಡಿಸಿದ್ದಾನೆ. ಒಂದು 5 ವರ್ಷದ ಹುಡುಗ ಎಲ್ಲದೂ ಕೂಡ ಪಿನ್ ಟು ಪಿನ್ ಬಿಡಿಸುವ ಒಂದು ಕೆಪಾಸಿಟಿ ಹೇಗೆ ಬಂತು ಅಂತ ಅವ್ರ ಅಪ್ಪ ಅಮ್ಮಗೆ ಇಬ್ಬರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇದೆ. ಆಮೇಲೆ ಅವ್ರ ಅಪ್ಪ ಇದ್ದವರು ಅವ್ರ ಅಮ್ಮ ಬಂದು ಹೇಳ್ತಾ ಇದ್ದಾರೆ, ನೆನ್ನೆ ಅವನು ಟೈಟಾನಿಕ್ ಮೂವಿ ನೋಡಿದ್ನಲ್ಲ, ಹಂಗಾಗಿ ಇವತ್ತು ಡ್ರಾಯಿಂಗ್ ಶೀಟ್ ಅಲ್ಲಿ ಟೈಟಾನಿಕ್ ಕಪ್ಪಲ್ ನ ಬಿಡಿಸಿದ್ದಾನೆ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ ಹೇಳಿ ಜಮ್ಮಿ ಅವ್ರ ಅಮ್ಮನ ಸಮಾಧಾನ ಮಾಡ್ತಾ ಇದ್ದಾರೆ. ಅವರು ಮತ್ತೆ ದಿನ ಕಳೀತಾ ಜಮ್ಮಿ ದೋನು ಅವ್ರ ಅಮ್ಮ ಹತ್ರ ಬಂದು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂತ ಅಂದ್ರೆ, ಅಮ್ಮ ಈ ಒಂದು ಟೈಟಾನಿಕ್ ಕಪ್ಪಲ್ಲು ನನ್ನಿಂದಾನೇ ಮುಳುಗೋಗಿದೆ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಾ ಇದ್ದಾನೆ. ಜಮ್ಮಿ ಅವ್ರ ಅಮ್ಮ ಇದ್ದವರು ಇನ್ನೂ ತುಂಬಾ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ. ಏನಾಯ್ತು, ಇವ್ನು ಯಾಕೆ ಇಷ್ಟೊಂದು ಅಳ್ತಾ ಇದ್ದಾನೆ ಅನ್ನುವ ಒಂದು ಪ್ರಶ್ನೆ ಅವ್ರ ಅಮ್ಮಗೆ ಬರ್ತಾ ಇದೆ. ಅವಾಗ ಜಮ್ಮಿ ದೋನು ಇನ್ನೊಂದು ಕೂಡ ಅವ್ರ ಅಮ್ಮಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂತ ಅಂದ್ರೆ, ಈ ಒಂದು ಕಪಲ್ ನ ತಯಾರು ಮಾಡುವಾಗನೆ ನಾನು ಹೋಗಿ ಹೇಳ್ದೆ, ಆದ್ರೆ ಬಟ್ ಯಾರು ಕೂಡ ನನ್ನ ಮಾತನ್ನ ಕೇಳಿಲ್ಲ ಅಂತಾನು ಕೂಡ ಜಮ್ಮಿ ದೋನು ಅವ್ರ ಅಮ್ಮ ಹತ್ರ ಹೇಳ್ತಾ ಇದ್ದಾನೆ. ಅವಾಗ ಅವ್ರ ಅಮ್ಮಗೆ ಇನ್ನೂ ತುಂಬಾ ಶಾಕಿಂಗ್ ಆಗ್ತಾ ಇದೆ. ಯಾಕಂತ ಅಂದ್ರೆ ಒಂದು 5 ವರ್ಷದ ಹುಡುಗ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನೆ, ಕೋಟಿನ್ ಬಗ್ಗೆ ಎಲ್ಲದೂ ಕೂಡ ಪಿನ್ ಟು ಪಿಂಟ್ ಎಲ್ಲದೂ ಕೂಡ ಹೇಳ್ತಾ ಇದ್ದಾನೆ. ಹಾಗಂತ ಅಂದ್ರೆ ಇವನಲ್ಲಿ ಏನೋ ಒಂದು ರಹಸ್ಯಗಳಿದೆ ಅಂತ ಅವ್ರ ಅಮ್ಮ ಇದ್ದವರು ಏನ್ ಮಾಡ್ತಾ ಇದಾರಂತ ಅಂದ್ರೆ, ಜಮ್ಮಿ ಅವ್ರ ಅಮ್ಮ ಇದ್ದವರು ಬೇಗ ಓಡ್ ಬಂದ್ಬಿಟ್ಟು ಅವ್ರ ಅಪ್ಪ ಹತ್ರ ಬಂದು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದಾರಂತ ಅಂದ್ರೆ, ಟೈಟಾನಿಕ್ ಕಪ್ಪಲ್ ಇರುವ ಜನರಲ್ಲಿರುವ ಒಬ್ರೇ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾರೆ ಅಂತ ಅವ್ರ ಅಮ್ಮ ಇದ್ದವರು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ.
ಹಂಗಾಗಿ ಅವ್ರ ಅಮ್ಮ ಅಪ್ಪ ಇಬ್ರು ಇದ್ದವರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ತುಂಬಾ ರಿಸರ್ಚಿಂಗ್ ಮಾಡ್ತಾ ಇದ್ದಾರೆ, ತುಂಬಾ ಬುಕ್ ನ ಓದ್ತಾ ಇದ್ದಾರೆ. ಮತ್ತೆ ಜಮಿ ಹೇಳ್ದಂಗ್ ತರ ಏನಾದ್ರೂ ಒಂದು ಘಟನೆ ನಡೆದಿದ್ಯಾ, ಈ ತರ ಯಾರಾದ್ರೂ ಒಬ್ರಿಗೆ ಹೇಳಿದಾರಾ, ಈ ತರ ಹೇಳ್ದಂಗ್ ತರ ಯಾರಾದ್ರೂ ಆ ಒಂದು ಟೈಟಾನಿಕ್ ಕಪ್ಪಲ್ ಅಲ್ಲಿ ಇರೋರು ಯಾರಾದ್ರೂ ಹೇಳಿದಾರಾ, ಆ ತರ ಎಲ್ಲಾ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಇವ್ರು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ದಂಗ್ ತರಾನೇ ಒಬ್ರು ಸಿಗ್ತಾ ಇದ್ದಾರೆ. ಅವ್ರ ಹೆಸರು ಏನಂತ ಅಂದ್ರೆ ಥಾಮಸ್ ಆಂಡ್ರೋ. ಇವರು ಒಂದು ಕಪ್ಪಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಕೆಳಗಡೆ ತುಂಬಾ ಜನರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಥಾಮಸ್ ಆಂಡ್ರೋ ಡಿಸೈನ್ ನಲ್ಲಿ ತುಂಬಾ ಕಪ್ಪಲ್ ನ ಬಿಲ್ಡ್ ಮಾಡಿ ಸಮುದ್ರದಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಎಷ್ಟೋ ಒಂದು ಕಪ್ಪಲ್ ಕೂಡ ಇಳಿಸಿದ್ದಾರೆ. ಥಾಮಸ್ ಆಂಡ್ರೋ ಕ್ರಿಯೇಟ್ ಮಾಡಿರುವ ಒಂದು ಕಪ್ಪಲ್ ಟೈಟಾನಿಕ್ ಕಪ್ಪಲ್. ಈ ಒಂದು ಟೈಟಾನಿಕ್ ಕಪ್ಪಲ್ ತಯಾರು ಮಾಡುವಾಗನೇ ಜಗಳನೂ ಕೂಡ ಬಂದಿದೆ. ಥಾಮಸ್ ಆಂಡ್ರೋಗೂ ಮತ್ತೆ ಈ ಒಂದು ಕಪ್ಪಲಿಗೆ ಫಂಡ್ ಮಾಡಿದ್ರಲ್ಲ ಜೆಪಿಗೂ ಕೂಡ ಇಬ್ಬರಿಗೂ ಕೂಡ ಜಗಳ ಬರ್ತಾ ಇದೆ. ಸೊ ಏನ್ ಜಗಳ ಅಂತ ಅಂದ್ರೆ ಥಾಮಸ್ ಆಂಡ್ರೋ ಇದ್ದವರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಈ ಒಂದು ಕಪ್ಪಲ್ ನ ನಾವು ಅಯನ್ ಅಲ್ಲಿ ತಯಾರು ಮಾಡೋದ್ ಬೇಡ, ಈ ಒಂದು ಕಪ್ಪಲ್ ನ ನಾವು ಸ್ಟೀಲ್ ಅಲ್ಲಿ ತಯಾರು ಮಾಡಬೇಕು, ಅವಾಗ್ಲೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಥಾಮಸ್ ಆಂಡ್ರೋ ಇದ್ದವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ಆದ್ರೆ ಬಟ್ ಜೆಪಿ ಇದ್ದವರು ಥಾಮಸ್ ಆಂಡ್ರೋ ಹೇಳಿರುವ ಮಾತು ಯಾವ್ದು ಕೂಡ ಕೇಳಿದಂಗೆ ಅಯನ್ ಅಲ್ಲೇ ಟೈಟಾನಿಕ್ ಕಪ್ಪಲ್ ನ ಬಿಲ್ಡ್ ಮಾಡಿ ಸಮುದ್ರದಲ್ಲಿ ಇಳಿಸ್ತಾ ಇದ್ದಾರೆ. ಟೈಟಾನಿಕ್ ಕಪ್ಪಲ್ ನ ಸಮುದ್ರದಲ್ಲಿ ಇಳಿಸ್ಬಿಟ್ಟು ಟ್ರಾವೆಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವಾಗ ಒಂದು ಟ್ರಾವೆಲ್ ಅಲ್ಲಿ ಥಾಮಸ್ ಆಂಡ್ರೋ ಕೂಡ ಹೋಗ್ತಾ ಇದ್ದಾರೆ. ಟೈಟಾನಿಕ್ ಕಪ್ಪಲ್ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಒಂದು ಐಸ್ ಬಾರ್ಗ್ ಹತ್ರ ಟಚ್ ಆಗಿ ಕಪ್ಪಲ್ ಒಳಗಡೆ ನೀರ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವರು ಲೈಫ್ ಬೋಟ್ನಾನು ಕೂಡ ತುಂಬಾ ತಗೊಂಡು ಹೋಗಿಲ್ದೇ ಇರುವ ಕಾರಣದಿಂದ ಎಲ್ಲಾ ಜನರು ಕೂಡ ಅದೇ ಕಪ್ಪಲ್ ಅಲ್ಲಿ ಇದ್ದು ನೀರಲ್ಲಿ ಮುಳುಗಿ ಎಲ್ರು ಕೂಡ ಸಾಯ್ತಾ ಇದ್ದಾರೆ. ಅವಾಗ ಜಮಿ ಅವ್ರ ಅಮ್ಮ ಇದ್ದವರು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ಥಾಮಸ್ ಆಂಡ್ರೋ ಈ ಜನ್ಮದಲ್ಲಿ ಜಮಿ ಆಗಿ ಹುಟ್ಟಿ ಬಂದಿದ್ದಾರೆ ಅಂತ ಅವ್ರ ಅಮ್ಮ ಇದ್ದವರು ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ಅಪ್ಪ ಹತ್ರ ಹೇಳ್ತಾ ಇದ್ದಾರೆ. ಸೊ ಜಮಿ ಅವ್ರ ಅಮ್ಮ ಇದ್ದವರು ಥಾಮಸ್ ಆಂಡ್ರೋ ಆಗಿ ಬೇಡ, ನನಗೆ ಜಮಿ ಹಾಗೆ ನನ್ ಮಗ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಇದ್ದವರು ತುಂಬಾ ಡಾಕ್ಟರ್ಸ್ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಸೊ ಅವ್ರ ಅಮ್ಮ ಇದ್ದವರು ಎಲ್ಲಾರ ಹತ್ರನೂ ಹೋಗಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ. ಆಮೇಲೆ ಎಲ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಓ ಜನ್ಮದಲ್ಲಿ ಥಾಮಸ್ ಆಂಡ್ರೋ ಎಲ್ಲಿ ಸತ್ತೋಗಿದ್ರು ಅದೇ ಜಾಗದಲ್ಲಿ ನಿಮ್ ಮಗನ ಕರ್ಕೊಂಡು ಹೋಗ್ಬಿಡಿ, ಅದ್ರ ರಿಲೇಟೆಡ್ ಆಗಿರೋ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಡಿ, ನಿಮ್ ಮಗ ಮೈಂಡ್ ಚೇಂಜಸ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಎಲ್ರು ಕೂಡ ಹೇಳ್ತಾ ಇದ್ದಾರೆ. ಚಿಕಾಗೋದಲ್ಲಿ ಒಂದು ಟೈಟಾನಿಕ್ ಎಕ್ಸಿಬಿಷನ್ ನಡೀತಾ ಇದೆ. ಹಂಗಾಗಿ ಜಮಿ ಅವ್ರ ಅಮ್ಮ ಇದ್ದವರು ಜಮೀನ ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಅವಾಗ ಜಮಿ ಇದ್ದವನು ಆ ಒಂದು ಎಕ್ಸಿಬಿಷನ್ ಅಲ್ಲೂ ಕೂಡ ಹೋಗಿ ನೋಡ್ತಾ ಇದ್ದಾನೆ. ಅಲ್ಲಿ ಟೈಟಾನಿಕ್ ಕಪ್ಪಲ್ ನ ಫೇಕ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಅವಾಗ ಜಮಿ ಇದ್ದವನು ತುಂಬಾ ಎಕ್ಸೈಟೆಡ್ ಆಗಿ ಆ ಒಂದು ಕಪ್ಪಲ್ ನ ನೋಡ್ತಾ ಇದ್ದಾನೆ, ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ಮತ್ತೆ ಓ ಜನ್ಮದಲ್ಲಿ ಏನೇನ್ ನಡೀತು ಎಲ್ಲದೂ ಕೂಡ ಅವ್ರ ಅಮ್ಮ ಹತ್ರ ಬಂದು ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿವಸ ಕಳೀತಾ ಓ ಜನ್ಮದಲ್ಲಿ ಏನ್ ನಡೀತೋ ಎಲ್ಲದೂ ಕೂಡ ಜಮಿಗೆ ಮರ್ತೋಗ್ತಾ ಇದೆ. ಅವನು ಕೂಡ ಟೈಟಾನಿಕ್ ಬಗ್ಗೆ ಏನು ಕೂಡ ಮಾತಾಡ್ತಾ ಇಲ್ಲ. ಅವನು ಕೂಡ ಒಂದು ನಾರ್ಮಲ್ ಮೈಂಡ್ ಸೆಟ್ಗೆ ಜಮಿ ಬರ್ತಾ ಇದ್ದಾನೆ. ಸೊ ಗೈಸ್, ಈ ಒಂದು ಸ್ಟೋರಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡ್ಕೊಂಡ್ಬಿಡಿ, ಅವ್ರಿಗೆ ಕೂಡ ಈ ಒಂದು ಸ್ಟೋರಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಸೊ ನಿಮ್ನ ನಾಳೆ ನೋಡ್ತೀನಿ. ಬಾಯ್.